ಇವಾಗ ತಾನೇ ಈ ಸಿನಿಮಾ ನೋಡಿದೆ. ಈ ಸಿನಿಮಾ ನನಗೆ ಹೆಂಗ್ ಅನಿಸಿತಪ್ಪ ಅಂದ್ರೆ ಫ್ಯಾಮಿಲಿ ಜೊತೆ ಒನ್ ಟೈಮ್ ನೋಡಬಹುದು. ಈ ಸಿನಿಮಾ ಕತೆ ಶುರುವಾಗೋದೇ ಕರಸ್ವಾಮಿ ಕಳ್ಳತನದಿಂದ. ಕ್ಲೈಮ್ಯಾಕ್ಸ್ ತನಕ ಕಳ್ಳತನ ಮಾಡ್ತಾನೆ ಇರ್ತಾನೆ. ಕರಸ್ವಾಮಿ ಅಂದ್ರೆ ಧನುಷ್ ಅವರಾಗಿರ್ತಾರೆ ಈ ಸಿನಿಮಾದಲ್ಲಿ. ಇಂಟರ್ವೆಲ್ ಸೀನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಎದುರಿಸಿತು ಗುರು ನನಗೆ. ತಂದೆ ಮಗ ಬಾಂಡಿಂಗ್ ಎಕ್ಸಲೆಂಟ್ ಆಗಿ ತೋರಿಸಿದ್ದಾರೆ. ಈ ಸಿನಿಮಾ ಸ್ವಲ್ಪ ಸ್ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಕೊಬೇಕು. ಟಿಕೆಟ್ ದುಡ್ಡಂತೂ ಲಾಸ್ ಆಗಲ್ಲ ನಿಮ್ ದುಡ್ಡು. ನಾನಂತರ ಸಸ್ಪೆನ್ಸ್ ಸೀನ್ಸ್ ಗಳು ನೋಡಿ ಅರ್ಸಕತ್ತಿ ಬಿಟ್ಟಿನಿ. ಕರಸ್ವಾಮಿ ಹೋಗು ಅಲ್ಲಿದ್ದ ತಪ್ಪಿಸ್ಕೋ ಅಂತ ಎದೆ ಡಬ್ ಡಬ್ ಅಂತ ಹೊಡ್ಕೊಳ್ತಿತ್ತು ಗುರು. ಈ ರೇಂಜ್ ಗೆ ಸಸ್ಪೆನ್ಸ್ ಜನರೇಟ್ ಮಾಡಿದ್ರು. ಮಮಿತಾ ಬೈಜು ಮಲಯಾಳಂ ಸಿನಿಮಾದಲ್ಲಿ ನೋಡಿರ್ತೀರ ಇವ್ರನ್ನ. ಪರ್ಫಾರ್ಮೆನ್ಸ್ ಈ ಸಿನಿಮಾದಲ್ಲಿ ಅಲ್ಲಿ ಸ್ವಲ್ಪ ಕಾಣಿಸಿಕೊಂಡಿದ್ದಾರೆ. DSP ಭರತನ್ ಮೊನ್ನೆ ಬಂದಂತ ಯೂತ್ ಸಿನಿಮಾದಲ್ಲಿ ನೋಡೇ ಇರ್ತೀರಾ ಇವ್ರನ್ನ. ಇವರು ಕಾರ ಸಿನಿಮಾದಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಇನ್ನು ಜಯರಾಮ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಒಂದು ಒಳ್ಳೆಯ ಮೆಸೇಜ್ ಇರುವಂತ ಸಿನಿಮಾ ಇದು. ಬ್ಯಾಂಕುಗಳಲ್ಲಿ ಲೋನ್ ಕೊಡ್ತಾರೆ ಅಂತ ರೈತರು ಆಸ್ತಿಗಳನ್ನು ಅವರಿಗೆ ಕೊಟ್ಟಿರುತ್ತಾರೆ. ಸಾಲವನ್ನು ಅಷ್ಟು ತೀರಿಸಬೇಕು ಇಷ್ಟು ತೀರಿಸಬೇಕು ಅಂತ ರೈತರಿಗೆ ಕಾಟಾಡಿಸುತ್ತಿರುತ್ತಾರೆ. ಈ ಸಿನಿಮಾದಲ್ಲಿ ಈ ಪಾಯಿಂಟ್ ತುಂಬಾ ಇಷ್ಟ ಆಯಿತು ನನಗಂತೂ. ಮತ್ತೆ ಮನಸ್ಸಿಗೆ ನೋವು ಉಂಟು ಮಾಡಿತ್ತು. ಕ್ಲೈಮ್ಯಾಕ್ಸ್ ತುಂಬಾ ಸಿಂಪಲ್ ಆಗಿ ಎಂಡ್ ಮಾಡಿದ್ದಾರೆ. ಈ ಸಿನಿಮಾಕ್ಕೆ ನಾ ಕೊಡುವ ರೇಟಿಂಗ್ ಬಂದ್ಬಿಟ್ಟು 5ಗೆ 3 ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.